ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಸಹನಾ ಅಕಾಡೆಮಿಗೆ ಸ್ವಾಗತ. ಈಗ 2025 ಮುಗಿಯಕ್ಕೆ ಬಂತು, ಹಾಗೆ 2026 ಬರ್ತಾ ಇದೆ. ಈ ಸಂದರ್ಭದಲ್ಲಿ ಯೂಟ್ಯೂಬರ್ ಆಗ್ಬೇಕಂದ್ರೆ ಏನು ಮಾಡಬೇಕು, ಆಮೇಲೆ ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ ನಮಗೆ ಯಾವ್ಯಾವ ಗೆಜೆಟ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಯೂಟ್ಯೂಬರ್ ಆಗ್ಬೇಕಂತಂದರೆ ನಮಗೆ ಒಂದು ಇಮೇಲ್ ಐ ಡಿ ಇದ್ದರೆ ಸಾಕು. ಆ ಇಮೇಲ್ ಐ ಡಿ ಸಹಾಯದಿಂದ ನಾವು ಯೂಟ್ಯೂಬ್ದಲ್ಲಿ ಸೈನ್ ಇನ್ ಆದರೆ ನಮ್ಮ ಅಕೌಂಟ್ ರೆಡಿ ಆಯಿತು. ಅವಾಗ ಸೈನ್ ಇನ್ ಆಗಿಂದ ನಾವು ನಮ್ಮ ಚಾನಲ್ಗೆ ಒಂದು ಚೆನ್ನಾಗಿರುವಂಥ ಹೆಸರನ್ನು ಕೊಡಬೇಕು. ಆಮೇಲೆ ಬ್ಯಾನರನ್ನು ತಯಾರು ಮಾಡ್ಕೋಬೇಕು. ಹಾಗೆ ಯೂಟ್ಯೂಬ್ ಮಾಡಾದ್ಮೇಲೆ ಅಪ್ಲೋಡ್ ಮಾಡಿದ ನಂತರ ನಾವು ತಮ್ನೇಲನ್ನು ರೆಡಿ ಮಾಡಿ ಆ್ಯಡ್ ಮಾಡೋದನ್ನು ಕಲಿಬೇಕು. ಇಷ್ಟು ಬೇಸಿಕ್ ಕ್ವಾಲಿಫಿಕೇಷನ್ ಇದು. ಯೂಟ್ಯೂಬರ್ ಆಗಬೇಕಂತಂದರೆ ಕಂಟೆಂಟ್ ಕ್ರಿಯೇಟ್ ಮಾಡುವ ಸಲುವಾಗಿ ನಮ್ಮಲ್ಲಿ ಕ್ರಿಯೇಟಿವಿಟಿ ಇರಬೇಕು. ಇದನ್ನ ಹೊರತಾಗಿ ಯಾವುದೇ ಕ್ವಾಲಿಫಿಕೇಷನನ್ನು ಯೂಟ್ಯೂಬು ಕೇಳೋದಿಲ್ಲ. ಆಮೇಲೆ ನಮಗೆಲ್ಲ ಸಾಕಷ್ಟು ತಪ್ಪು ಕಲ್ಪನೆ ಇದ್ದಾವೆ. ಯೂಟ್ಯೂಬ್ ವಿಡಿಯೋ ಮಾಡಲಿಕ್ಕೆ DSLR ಕ್ಯಾಮ್ರಾನೇ ಬೇಕು, ಆಮೇಲೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ರೋಡ್ ಮೈಕೇ ಬೇಕು, ಆಮೇಲೆ ಅವ್ನು ಹೋಲ್ಡ್ ಮಾಡಲಿಕ್ಕೆ ಕಾಸ್ಟ್ಲಿಯಸ್ಟ್ ಟ್ರೈಪೋಡೇ ಬೇಕು ಅನ್ನುವಂಥ ತಪ್ಪು ಕಲ್ಪನೆ ಇದ್ದಾವೆ. ಅದನ್ನು ಹೊಡೆದೋಡಿಸುವ ಸಲುವಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಬೇಸಿಕ್ಕಾಗಿ ಈ ವಿಡಿಯೋ ಬಿಗ್ನರ್ಸ್ಗಾಗಿ ಇದೆ. ನಾವು ಕಂಟೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮಗೆ ಬೇಸಿಕ್ಕಾಗಿ ಬೇಕಾಗಿರುವಂಥ ಗೆಜೆಟನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾವು ಸ್ಕ್ರಿಪ್ಟ್ ಬರೀಬೇಕಂತೇನಿಲ್ಲ. ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಅದನ್ನು ಸರಾಗವಾಗಿ ಹೇಳುವಂಥ ಟೆಕ್ನಿಕ್ ಇರಬೇಕು. ಹಾಗೆ ಆಮೇಲೆ ಪ್ರೊಫೆಷ್ನಲ್ ಆಗಿ ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅದಕ್ಕೆ ವಿಡಿಯೋ ಎಡಿಟರ್ ಬೇಕಾಗಿಲ್ಲ. ಫ್ರೀಯಾಗಿ ಸಿಗುವಂಥ ವಿಡಿಯೋ ಎಡಿಟರನ್ನು ಬಳಸ್ಕೊಂಡು ನಾವೇನು ಮಾಡ್ಬೋದು, ಜಸ್ಟ್ ಈಗೇನು ವಿಡಿಯೋನ ಸ್ಟಾರ್ಟ್ ಮಾಡ್ತೇವಲ್ಲ, ಸ್ಟಾರ್ಟ್ ಮಾಡುವಾಗ ಗ್ಯಾಪ್ ಇರ್ತೈತಲ್ಲ ಅದನ್ನು ಕಟ್ ಮಾಡಬೇಕು. ಆಮೇಲೆ ಎಂಡಿಗೂ ಕೆಲವೊಂದು ಗ್ಯಾಪ್ ಇರ್ತಾವೆ, ಅದನ್ನು ಕಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಸಾಕಾಗಿದೆ. ಇದು ಫಸ್ಟಿಗೆ ನಾವು ಏನು ವಿಡಿಯೋ ತಯಾರು ಮಾಡ್ತೇವಲ್ಲ, ಮೊದಲಿಗೆ ಈ ರೀತಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂತೇನಿಲ್ಲ. ನಾವು ಏನು ಮಾಡಬೇಕು ಅಂತಂದರೆ, ವಿಡಿಯೋ ಶೂಟ್ ಮಾಡ್ತೀವಲ್ಲ, ಮಾಡಲಿಕ್ಕೆ 2 ರೀತಿ ಇದಾವೆ. ಒಂದು ಇಂಡೋರು ಮತ್ತು ಔಟ್ಡೋರು. ಈಗ ನಾವು ಮೊದಲಿಗೆ ಬಿಗ್ನರ್ಸ್ ಆಗಿರೋದ್ರಿಂದ ನಾವೇನು ಮಾಡೋದು, ಇಂಡೋರ್ದಲ್ಲೇ ವಿಡಿಯೋ ಶೂಟ್ ಮಾಡ್ತಾ ಇರ್ತೀವಿ. ಅವಾಗ ವಿಡಿಯೋ ಶೂಟ್ ಮಾಡುವಾಗ ಮತ್ತೆ 2 ರೀತಿ ಇದಾವೆ. ಏನಂತಂದರೆ, ಫೇಸ್ ಕ್ಯಾಮ್ ವಿಡಿಯೋ ಮಾಡ್ಬೋದು ಅಥವಾ ಫೇಸ್ಲೆಸ್ ವಿಡಿಯೋ ಮಾಡ್ಬೋದು. ಬಿಗ್ನರ್ಸ್ ಆಲ್ಮೋಸ್ಟ್ ಆಲ್ ಫೇಸ್ಲೆಸ್ ವಿಡಿಯೋನ ಮಾಡಬೇಕಾಗತ್ತೆ. ಯಾಕಂದರೆ ಡೈರೆಕ್ಟಾಗಿ ಕ್ಯಾಮ್ರಾವನ್ನು ಎದುರಿಸುವಂಥ ಶಕ್ತಿ ಇರುವುದಿಲ್ಲ. ಆ ಕಾರಣಕ್ಕಾಗಿ ಮೊದಲಿಗೆ ನಾವೇನು ಮಾಡಬೇಕು, ಫೇಸ್ಲೆಸ್ ವಿಡಿಯೋನ ಮಾಡಬೇಕು. ಹಾಗಾದರೆ ಫೇಸ್ಲೆಸ್ ವಿಡಿಯೋ ಮಾಡಲಿಕ್ಕೆ ನಮ್ಗೆ ಏನೇನು ಬೇಕು? ಅದಕ್ಕೆ ಫೇಸ್ಲೆಸ್ ವಿಡಿಯೋ ಮಾಡಲಿಕ್ಕೆ ಎತ್ತರದಲ್ಲಿ ಮೊಬೈಲನ್ನು ಇಟ್ಟು ನಾವು ಬರೆಯುವಂಥ ವಿಡಿಯೋನ, ಅನ್ಬಾಕ್ಸಿಂಗ್ ವಿಡಿಯೋನ, ಆಮೇಲೆ ರೆಸಿಪಿ ವಿಡಿಯೋನ ಮಾಡಬೇಕಾಗತ್ತೆ. ಈಗ ಹೇಗೆ ಅಂತಂದರೆ, ಈಗ ಮೊಬೈಲನ್ನು ಈ ರೀತಿ ಎತ್ತರದಲ್ಲಿಟ್ಟು ಕೆಳಗಡೆ ನಾವೇನು ಮಾಡ್ಬೋದು, ಬರಿತಾ ಎಜುಕೇಷ್ನಲ್ ವಿಡಿಯೋನ ಮಾಡ್ಕೋಬೋದು, ಅನ್ಬಾಕ್ಸ್ ವಿಡಿಯೋ ಮಾಡ್ಕೋಬೋದು. ಹಾಗಾದರೆ ಈಗ ಫೇಸ್ಲೆಸ್ ವಿಡಿಯೋ ಮಾಡಲಿಕ್ಕೆ ನಮ್ಗೇನು ಬೇಕು,
ಕ್ಯಾಮ್ರಾ ಬೇಕಂತಂದರೆ ನಮ್ಮಲ್ಲಿರುವಂಥ ಮೊಬೈಲ್ ಇದ್ದರೆ ಸಾಕು. ಆಮೇಲೆ ಅದೇ ಮೊಬೈಲ್ದಿಂದ ನಾವು ಫೇಸ್ ಕ್ಯಾಮ್ ವಿಡಿಯೋನ ಮಾಡ್ಕೋಬೋದು. ಫೇಸ್ ಕ್ಯಾಮ್ ವಿಡಿಯೋ ಮಾಡಲಿಕ್ಕೆ ನಮಗೇನು ಬೇಕಾದ ಮೊಬೈಲ್ ಬೇಕಾಯಿತು. ನಮ್ಮಲ್ಲಿರುವಂಥ ಮೊಬೈಲನ್ನು ಬಳಸ್ತೀವಿ. ಹಾಗೆ ಮೊಬೈಲನ್ನು ಹೋಲ್ಡ್ ಮಾಡಲಿಕ್ಕೆ ಮೊಬೈಲ್ ಹೋಲ್ಡರ್ ಬೇಕು. ಇದು ಮೊಬೈಲ್ ಹೋಲ್ಡರ್. ಹಾಗೆ ಆಮೇಲೆ ಒಂದು ಟ್ರೈಪೋಡ್ ಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಇದೊಂದು ಟ್ರೈಪೋಡು. ಇದು ಮಲ್ಟಿಪರ್ಪಸ್ ಆಗಿದೆ. ಮೊಬೈಲ್ ಹೋಲ್ಡ್ ಮಾಡಲಿಕ್ಕೂ ಬಳಸ್ಕೋಬೋದು, ಕ್ಯಾಮ್ರಾ ಹೋಲ್ಡ್ ಮಾಡಲಿಕ್ಕೂ ಬಳಸ್ಕೋಬೋದು ಇದು. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ನಮಗೆ ಬೇಕಾಗಿರೋದು ಮೈಕ್ರೋಫೋನು. ಆ ಮೈಕ್ರೋಫೋನ್ ಯಾವುದಾಗಿರ್ಬೇಕಂತಂದರೆ ಬೋಯಾ BY M1 ಮೈಕ್. ಈಗ ಇಲ್ಲಿದೆ ನೋಡ್ರಿ, ಇದೆ ಬೋಯಾ BY M1 ಮೈಕ್. ಇದೊಂದು ವೈರ್ಡ್ ಮೈಕ್ರೋಫೋನು. ಬಿಗ್ನರ್ಸಿಗೆ ಮತ್ತು ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ಗೂ ಮೊಟ್ಟ ಮೊದಲಿಗೆ ಇದೇ ಮೈಕ್ರೋಫೋನನ್ನು ಬಳಸ್ತಾರೆ. ಅದಕ್ಕೆ ಮೊಟ್ಟ ಮೊದಲಿಗೆ ತೆಗೆದುಕೊಳ್ಬೇಕಾದ ಮೈಕ್ರೋಫೋನ್ ಯಾವುದು ಅಂತಂದರೆ ಇದೇ ಬೋಯಾ BY M1 ಮೈಕ್. ಈಗ ಆಡಿಯೋವನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ, ಇದೇ ಮೈಕ್ನಿಂದನೇ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ವೈರ್ಲೆಸ್ ಮೈಕ್ರೋಫೋನು. ಇದು ಇಂಡೋರಲ್ಲಿ ಔಟ್ಡೋರ್ದಲ್ಲಿ ವಿಡಿಯೋ ಶೂಟ್ ಮಾಡಲಿಕ್ಕೆ ಅನುಕೂಲ ಆಕೈತಿ. ನಾನು K35 ಅನ್ನುವಂಥ ಚೀಪ್ ಆ್ಯಂಡ್ ಬೆಸ್ಟ್ 1000 ರೂಪೀಸ್ ಒಳಗಿದೆ ಅದು. ಆಮೇಲೆ ಒಂದು ಸಾರಿ ಇದನ್ನು ಚಾರ್ಜ್ ಮಾಡಿದರೆ 5 ತಾಸುವರೆಗೂ ಉಪಯೋಗಿಸ್ಬೋದು. ಇದೊಂದು ವೈರ್ಲೆಸ್ ಮೈಕ್ರೋಫೋನು. ಹಾಗಾದರೆ ಮೊಟ್ಟ ಮೊದಲಿಗೆ ನಾವು ಯೂಟ್ಯೂಬರ್ಸ್ ಆಗಬೇಕಂದಾಗ ನಾವು ತೆಗೆದುಕೊಳ್ಬೇಕಾದ ಗ್ಯಾಜೆಟ್ ಯಾವುದು ಅಂತಂದರೆ ಕ್ಯಾಮ್ರಾ ಬೇಕು. ಕ್ಯಾಮ್ರಾನ ನಾವು DSLR ಕ್ಯಾಮ್ರಾ ಪರ್ಚೇಸ್ ಮಾಡುವಂಥ ಅವಶ್ಯ ಇಲ್ಲ. ನಮ್ಮಲ್ಲಿರುವಂಥ ಮೊಬೈಲನ್ನು ಪರ್ಚೇಸ್ ಮಾಡ್ಕೋಬೋದು. ಇಲ್ಲಿದೆ ನೋಡ್ರಿ, ಇದು Redmi Note 9 Pro ಇದೆ. ಹಾಗೆ ಇನ್ನೊಂದು ಮೊಬೈಲು ಒನ್ ಪ್ಲಸ್ ಮೊಬೈಲ್ ಇದೆ. ಇವೆರಡು ಮೊಬೈಲ್ ಇದ್ದಾಗ ನಮಗೆ ಯಾವುದೇ ಕಂಪ್ಯೂಟರ್ ಲ್ಯಾಪ್ಟಾಪ್ ಅವಶ್ಯ ಇಲ್ಲ. ಇವೆರಡರಿಂದನೇ ನಾವು ಪ್ರೊಫೆಷ್ನಲ್ ಆಗಿ ಎಜುಕೇಷನಲ್ ವಿಡಿಯೋ ಮಾಡ್ಕೋಬೋದು, ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಬೋದು, ರೆಸಿಪಿ ವಿಡಿಯೋ ಮಾಡ್ಕೋಬೋದು, ಬ್ಲಾಗ್ ವಿಡಿಯೋ ಮಾಡ್ಕೋಬೋದು, ಇನ್ನೂ ಹಲವಾರು ರೀತಿಯಂಥ ಯೂಟ್ಯೂಬ್ ವಿಡಿಯೋನ ನಾವು ಮಾಡ್ಕೋಬೋದು. ವಿಡಿಯೋ ಶೂಟ್ ಮಾಡಲಿಕ್ಕೆ ಮೊಬೈಲ್ ಇದ್ದರೆ ಸಾಕು. ಹಾಗೆ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಒಂದು ವೈರ್ಡ್ ಮೈಕ್ರೋಫೋನು, ಇನ್ನೊಂದು ವೈರ್ಲೆಸ್ ಮೈಕ್ರೋಫೋನು. ಅವು ಕಾಸ್ಟ್ಲಿಯಸ್ಟ್ ಇರಬೇಕಂತೇನಿಲ್ಲ. ವೈರ್ಡ್ ಮೈಕ್ರೋಫೋನ್ದಲ್ಲಿ ಬೋಯಾ BY M1 ಮೈಕ್. ಹಾಗೆ ವೈರ್ಲೆಸ್ಸಿಗೆ ನಾನು K35 ಇದೆ. ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿರುವಂಥ ಮೊಬೈಲ್ ವೈರ್ಲೆಸ್ ಮೈಕ್ರೋಫೋನ್ ಬೇಕಂತಂದರೆ ಗ್ರೇನಾರು P10 ಅನ್ನುವಂಥ ಮೈಕ್ರೋಫೋನನ್ನು ನಾನು ಬಳಸ್ತೀನಿ. ಇಷ್ಟು. ಆಮೇಲೆ ಒಂದು ಟ್ರೈಪೋಡ್ ಇದೆ. ಹಾಗಾದರೆ ಇವಿಷ್ಟು ಖರ್ಚು ಎಷ್ಟು ಬರ್ತೈತೆ ಅನ್ನೋದನ್ನು ಲೆಕ್ಕ ಹಾಕೋಣ. ಇದೊಂದು 1200, ಇದೊಂದು 1000. ಮೈಕ್ರೋಫೋನದ್ದು 1000 ರೂಪಾಯಿ. ನಮ್ಮಲ್ಲಿರುವಂಥ ಮೊಬೈಲು ಅದನ್ನು ಕನ್ಸಿಡರ್ ಮಾಡೋದು ಬೇಡ. ಆಮೇಲೆ ಇದೊಂದು 2200. ಎಷ್ಟು? 22 3200. ಆಮೇಲೆ ಇದೊಂದು 1200, 4400. ಅಂದರೆ 5000 ಒಳಗಡೆ ನಾವೇನು ಮಾಡ್ಬೋದು, ಗೆಜೆಟನ್ನು ಪರ್ಚೇಸ್ ಮಾಡಿಕೊಂಡು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು ಇಷ್ಟೇ ಬಳಸ್ಕೊಂಡು. ಇದಕ್ಕಿಂತ ಹೆಚ್ಚಿನ ಪರ್ಚೇಸ್ ಮಾಡುವಂಥ ಅವಶ್ಯ ಇಲ್ಲ. ನಾನು ಭಾಳಷ್ಟು ಪರ್ಚೇಸ್ ಮಾಡಿದ್ದೀನಿ, ಬಟ್ ಅದರ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟಿದ್ರೆ ಸಾಕು. ಯಾವುದೇ ಕಾಸ್ಟ್ಲಿಯಸ್ಟ್ ಕ್ಯಾಮ್ರಾ ಬೇಕಾಗಿಲ್ಲ, ಕಾಸ್ಟ್ಲಿಯಸ್ಟ್ ಮೈಕ್ ಬೇಕಾಗಿಲ್ಲ, ಆಮೇಲೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಬೇಕಾಗಿಲ್ಲ. ಇಷ್ಟನ್ನೇ ಬಳಸ್ಕೊಂಡು ನಾವು ಚೆನ್ನಾಗಿರುವಂಥ ಯೂಟ್ಯೂಬ್ ವಿಡಿಯೋನ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.